अस्योद्भवादिदमशेष विशेषितोऽपि वन्द्यं सदा प्रियतं नमसन्नमामि अभ्रमं भङ्गरहितम् अजडं विमलं सदा आनन्दतीर्थमचलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्नमः श्रीगुरुभ्यो नमः हरि ओಂ 42ನೇ ಶ್ಲೋಕ ಅಲ್ವಾ? 41ಕ್ಕೆ ಪದಚ್ಛೇದ ಆಯ್ತಾ ಆಚಾರ್ಯ? ಅಲ್ಲ, ಯಾಕೋ ತುಂಬಾ ನಿಧಾನ ಕೇಳಿಸ್ತಾ ಇದೆ. ಇವಾಗ ಕೇಳಿಸ್ತಾ ಇದ? ಹಾ ಹೌದು, ಮೈಕ್ರೋಫೋನ್ ಸ್ವಲ್ಪ ದೂರ ಇದೆ. ಒಂದೇ ನಿಮಿಷ. ಏನು ನೀವು ಪರವಾಗಿಲ್ಲ, ನೀವು ಸರಿ ಕೇಳಿಸ್ತಾ ಇದೀರ ಆಚಾರ್ಯ. ಪ್ರಶ್ನೆ ಪದಚ್ಛೇದ ಆಯ್ತಾ ಅಂತ ಜ್ಞಾಪಕ ಇಲ್ಲ. ಓಕೆ 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 ಸರಿ, 42ನೇದು ಆಗಬೇಕಷ್ಟೇ. 42 ಶುರು ಮಾಡಿಲ್ಲ, 41ಕ್ಕೆ ಪದಚ್ಛೇದ ಆಗಿದ್ರು ಜ್ಞಾಪಕ ಇಲ್ಲ ನನ್ಗೆ. ಹೌದಾ? ಹೌದು. ಇಲ್ಲ, ಇದ್ರದೆಲ್ಲ ಆಗಿದೆ. ಆಗಿದಾ? ಸರಿ ಸರಿ, ಮತ್ 42ಕ್ಕೆ ಹೋಗೋಣ. ಹೌದು ಹೌದು, ಸರಿ. ಖಪುಷ್ಪವದಖಂಡತ್ವಾತ್ ವ್ಯತಿರಿಕ್ತಂ ನಿದರ್ಶನಂ ಪ್ರಮಾಣಾದಿ ವದಿತ್ತೇವಂ ಊಹನೀಯಂ ಯಥೇಪ್ಸಿತಂ. ಇಲ್ಲಿ ಹಿಂದೆ ಹೇಳಿದ್ರು, ಬ್ರಹ್ಮ ಅಸತ್ತಾಗ್ಲಿ ಏನ್ ತೊಂದ್ರೆ ಅಂತ ಹೇಳ್ಬಿಟ್ರೆ, ಅವನಲ್ಲಿ ಅಸತ್ವ ಬಂದ್ರೆ ವಿಧಿ ಮಾಡ್ಲಿಕ್ಕೆ ಬರೋದಿಲ್ಲ. ಏನು? ತದ್ವಿಜಿಜ್ಞಾಸ್ವ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ, ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮ. ಆ ಬ್ರಹ್ಮನನ್ನ ತಿಳಿ ಅಂತ ಹೇಗೆ ಹೇಳಿಕ್ ಸಾಧ್ಯ? ಗಗನ ಕುಸುಮ ಖಪುಷ್ಪವದ ಅಖಂಡತ್ವಾದ್. ಖ ಅಂತಂದ್ರೆ ಆಕಾಶ. ಈಗ ಆಕಾಶದಲ್ಲಿ ಹೂ ಉಂಟ? ಆಕಾಶದಲ್ಲಿ ಹೂ ಇರ್ಲಿಕ್ಕೆ ಸಾಧ್ಯನಾ? ಆದ್ರೆ ಆಕಾಶ ಪುಷ್ಪ ಅಂತ ಹೇಳಿಕ್ಕೆ ಏನಾಗಿದೆ? ಆಕಾಶ ಪುಷ್ಪ ಅಂತ ಹೇಳಬಹುದೇ ಹೊರತು ಆಕಾಶ ಪುಷ್ಪ ಗಗನ ಕುಸುಮ ಇದೆ ಅಂತ ಹೇಳಿಕ್ ಆಗೋದಿಲ್ಲ. ಹೌದಾ? ಇದೆ ಅಂತ ಹೇಳಿಕ್ ಆಗುತ್ತೆ. ಅದು ನಿಜವಾಗ್ಲೂ ಇದ್ದಿದ್ರೆ ಇದೆ ಅಂತ ಹೇಳಬಹುದು. ಆಕಾಶದಲ್ಲಿ ಹೂವು ಇಲ್ವೇ ಇಲ್ಲ. ಅದೇ ರೀತಿ ಇದು ಮೊಲದ ಕೊಂಬು ಅಂತ ಹೇಳಬಹುದು. ನಾವೇ ಹೇಳ್ತೀವಿ, ಕೊಂಬು ಬಂದಿದೆ ನಿನಗೆ, ಕೊಂಬು ಬಂದಿದೆ ನಿನಗೆ ಅಂತ ಹೇಳಬಹುದೇ ಹೊರತು, ಅಂದ್ರೆ ಕೊಂಬಿದೆ, ಕೊಂಬು ನಿನಗೆ ಅಂತ ಹೇಳ್ಬೋದೇ ಹೊರತು ಕೊಂಬು ಬಂದಿದೆ ಇದೆ ಅಂತ ಹೇಳಿಕ್ ಆಗೋದಿಲ್ಲ. ಯಾಕೆ? ಅದು ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್. ಹೌದಾ? ಇಲ್ಲದೆ ಇರೋ ಬರೀ ಆ ಒಂದು ಶಬ್ದಗಳನ್ನೇ ಹೇಳ್ಬೋದೇ ಹೊರತು ಇದೆ, ಹೀಗಿದೆ ಅಂತ ವಿಧಾನ ಮಾಡ್ಲಿಕ್ಕೆ, ವಿಧಿಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ಈ ಒಂದು ಖಪುಷ್ಪದಂತೆ ಅರ್ಥಾತ್ ಗಗನ ಕುಸುಮದಂತೆ ಕೇವಲ ಶಬ್ದವಾಚ್ಯವಾಗಬಹುದೇ ಹೊರತು ಯಾರು? ಬ್ರಹ್ಮ. ಅವನು ವಿಧಿಗೆ ಅರ್ಹನಲ್ಲ, ವಿಧಿಗೆ ವಿಷಯನಲ್ಲ. ಯಾಕೆ? ಯಾವುದರಲ್ಲಿ ಸತ್ವ ಇರ್ತದೋ ಅದನ್ನ ಮಾತ್ರ ನಾವು ವಿಧಿಸಬಹುದು. ಮಡಿಕೆ ಇದೆ, ತಗೊಂಡು ಬಾ ಅಂತ ಹೇಳ್ಬಹುದು. ವಿಧಿ ಅಂತಂದ್ರೆ ಆಜ್ಞೆ ಮಾಡೋದು, ಈ ರೀತಿ ಮಾಡು, ಮಾಡಬೇಕು ಅಂತ ಹೇಳೋದು. ಅಲ್ಲಿ ಮಡಿಕೆ ಇದೆ, ತಗೊಂಡು ಬಾ ಅಂತೇಳಿ ನಾವು ಒಬ್ಬ ಹುಡುಗನಿಗೆ ಆಜ್ಞೆ ಮಾಡ್ತೇವೆ. ತಗೊಂಡು ಬಾ ಅಂತೇಳಿ ಆಜ್ಞೆ ಮಾಡ್ಬೇಕು ಅಂತಂದ್ರೆ ಆ ಒಂದು ವಸ್ತು ಇರಬೇಕಲ್ಲ. ಹಾಗಾದ್ರೆ ಇರಬೇಕು ಅಂದ್ರೆ ಅದು ಸತ್ತಾಗಿರ್ಬೇಕು, ಅದರಲ್ಲಿ ಸತ್ವ ಇರಬೇಕು. ಯಾವುದು ಸತ್ವ ಉಳ್ಳದ್ದಾಗಿರುತ್ತೋ
ಅಂತಹ ಪದಾರ್ಥವನ್ನ ಮಾತ್ರ ವಿಧಿಯನ್ನ ಮಾಡ್ಲಿಕ್ಕೆ ಬರುತ್ತೆ. ಆದ್ದರಿಂದ ನೀವು ಒಂದು ವೇಳೆ ಬ್ರಹ್ಮನನ್ನ ಅಸತ್ ಅಂತ ಹೇಳಿಬಿಟ್ರೆ ಅವನಲ್ಲಿ ಅಸತ್ವ ಬಂತು. ಅಸತ್ವ ಬಂತು, ಆದ್ದರಿಂದಾಗಿ ಅವನು ವಿಧಿಗೆ ವಿಷಯನಲ್ಲ, ವಿಧಿಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಇಂತಹ ಬ್ರಹ್ಮನನ್ನ ಧ್ಯಾನ ಮಾಡಬೇಕು. ಧ್ಯಾಯೀತ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಇಂತಹ ಬ್ರಹ್ಮನನ್ನ ಮಾಡಬೇಕು. ಅವನ ಬಗ್ಗೆ ಕೇಳಬೇಕು. ಅವನು ಇದ್ದ ಅಂತಾದ್ರೆ ಅವನ ಬಗ್ಗೆ ಕೇಳಬೇಕು. ಅವನು ಇದ್ದ ಅಂತಾದ್ರೆ ಅವನ ಬಗ್ಗೆ ಧ್ಯಾನ ಮಾಡಬೇಕು. ಆದ್ದರಿಂದ ವಿಧಿಗೆ ವಿಷಯನಲ್ಲ. ಆದ್ದರಿಂದಾಗಿ ಅವನಲ್ಲಿ ಅಸತ್ವ ಇದೆ, ಏನ್ ತೊಂದ್ರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ದೃಷ್ಟಾಂತ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಖಪುಷ್ಪವತ್ ಅಖಂಡತ್ವಾತ್ ವ್ಯತಿರಿಕ್ತಂ ನಿದರ್ಶನಂ ಪ್ರಮಾಣಾದಿವತ್ ಇತ್ಯೇವಂ ಊಹನೀಯಂ ಯಥೇಪ್ಸಿತಂ. ಅನ್ವಯ ನೋಡಿ. ಅಖಂಡತ್ವಾತ್ ವಿಶೇಷವಿಲ್ಲದರಿಂದ, ಅಖಂಡತ್ವಾತ್ ವಿಶೇಷವಿಲ್ಲದ್ದರಿಂದ ಖಪುಷ್ಪವತ್ ಗಗನ ಕುಸುಮದಂತೆ ಏವಂ ಹೀಗೆ ವ್ಯತಿರಿಕ್ತಂ ಇಲ್ಲಿ ಹೇಳಿದ ಸಾಧ್ಯ ಸಾಧನಗಳಿಲ್ಲದ, ಇಲ್ಲಿ ಹೇಳಿದ ಸಾಧ್ಯ ಸಾಧನಗಳಿಲ್ಲದ ಯಥೇಪ್ಸಿತಂ ಕ್ಷಮಿಸಿ, ನಿದರ್ಶನಂ ದೃಷ್ಟಾಂತವು ಯಥೇಪ್ಸಿತಂ ನಿಮ್ಮ ನಮ್ಮ ಇಚ್ಛೆಯಂತೆ, ಯಥೇಪ್ಸಿತಂ ನಿಮ್ಮ ನಮ್ಮ ಇಚ್ಛೆಯಂತೆ ನಿಮ್ಮ ನಮ್ಮ ಇಚ್ಛೆಯಂತೆ ಲೈನ್ ಡ್ರಾಪ್ ಆಫ್ ಆಗೋಯ್ತು. ಯಾರು ಹೇಳ್ರಿ ಅವ್ರಿಗೆ. ಒಂದ್ 2 ನಿಮಿಷ ಜಾಯಿನ್ ಆಗ್ತಾರೆ, ದಯವಿಟ್ಟು ಕಾಯಿರಿ. ಥ್ಯಾಂಕ್ಸ್ ಅಮ್ಮ.
ಹಾ ಕ್ಷಮಿಸಿ, ಎಲ್ಲಿಂದ ಹೋಯಿತು? ನಿಮ್ಮ ನಮ್ಮ ಪ್ರಮಾಣ ಇಚ್ಛೆಯಂತೆ ಪ್ರಮಾಣ ಪ್ರಮಾಣ. ಪ್ರಮಾಣ ಯಥೇಷ್ಟಿತಂ ಆಯ್ತು. ಹಾ 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 ಯಥೇಷ್ಟಿತಂ. ಯಥೇಪ್ಸಿತಂ, ನಿಮ್ಮ ನಮ್ಮ ಇಚ್ಛೆಯಂತೆ. ಇದೊಂದು ತುಂಬಾ ತೊಂದರೆ ಇದು. ಪ್ರಮಾಣಾದಿವತ್ ಇತಿ, ಪ್ರಮಾಣಾದಿವತ್ ಇತಿ, ಪ್ರಮಾಣ ಪ್ರಮೇಯಾದಿಗಳಂತೆ ಎಂದು, ಪ್ರಮಾಣ ಪ್ರಮೇಯಾದಿಗಳಂತೆ ಎಂದು ಊಹನೀಯಂ ತಿಳಿಯತಕ್ಕದ್ದು, ಊಹನೀಯಂ ತಿಳಿಯತಕ್ಕದ್ದು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಅಲ್ಲಪ್ಪ, ಈಗ ಅದಕ್ಕೆ ಅವನು ಆಕ್ಷೇಪ, ನೀವು ವೇದವನ್ನ ಪ್ರಮಾಣ ಅಂತ ಹೇಳ್ತಿರಲ್ಲ, ಹೇಗೆ ವೇದ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಹೇಳ್ತೇವೆ, ಅಲ್ಲ, ಪರಮಾತ್ಮನನ್ನ ತಿಳಿಬೇಕು ಅಂದ್ರೆ ವೇದದಿಂದ ಮಾತ್ರ ಸಾಧ್ಯ. ಸದಾಗಮೈಕ ವಿಜ್ಞೇಯ, ವೇದೈಕ ಸಮಧಿಗಮ್ಯ ಪರಮಾತ್ಮ. ನಾರಾಯಣೋ ಅನಂತ ಗುಣೋ ಬ್ರಹ್ಮಾಖ್ಯೋ ವೇದ ವೇದಿತಃ. ನಾರಾಯಣ ಅನಂತ ಗುಣ ಬ್ರಹ್ಮಾಖ್ಯ ಅಂದ್ರೆ ಬ್ರಹ್ಮಶಬ್ದ ವಾಚ್ಯನಾಗಿದ್ದಾನೆ. ತಿಳಿಯೋದು ಹೇಗೆ? ವೇದ ವೇದಿತ, ವೇದದಿಂದ ಮಾತ್ರ ಅವನನ್ನ ತಿಳಿಲಿಕ್ಕೆ ಸಾಧ್ಯ. ಅಲ್ಲ, ವೇದ ವೇದ್ಯ ಅಂತ ಹೇಳಿದ್ರೆ ವೇದವು ಪ್ರಮಾಣ ಆಗ್ಬೇಕಲ್ಲ. ಅಪ್ರಮಾಣವಾದ ವೇದದಿಂದ ಇಂತಹ ಬ್ರಹ್ಮಶಬ್ದ ವಾಚ್ಯನಾದ ಅನಂತ ಗುಣ ಪರಿಪೂರ್ಣನಾದ ನಾರಾಯಣನನ್ನ ತಿಳಿಲಿಕ್ಕೆ ಹೇಗೆ ಸಾಧ್ಯ ಅಂತ ಆಕ್ಷೇಪ ಮಾಡಿದ್ರೆ, ಅದಕ್ಕೆ ನೀವು ಅನಿವಾರ್ಯವಾಗಿ ವೇದವನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡಲೇಬೇಕು. ನಾವು ಅಂಗೀಕಾರ ಮಾಡಿದೀವಿ ಬಿಡಿ, ನೀವೇ ಅಂಗೀಕಾರ ಮಾಡಬೇಕು ಅಂತ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಆಮ್ನಾಯಾನಾಮಮಾನತ್ವೇ ಧರ್ಮಾದೇರ ಪ್ರಮಾಣತ ಧರ್ಮಾದ್ಯ ಭಾವೇನೋ ಮಾನಂ ಪ್ರತ್ಯಕ್ಷೈಕ ಪ್ರಮಾಣಿನಃ. ನೋಡಿ, ನಾರಾಯಣನು ಅನಂತ ಗುಣ ಪರಿಪೂರ್ಣನಾದ ನಾರಾಯಣ, ಅವನು ನಿತ್ಯವಾದ ವೇದಗಳಿಂದ ಮಾತ್ರ ಅವನು ತಿಳಿಲಿಕ್ಕೆ ಸಾಧ್ಯ. ಆದ್ದರಿಂದ ವೇದಗಳು ಪ್ರಮಾಣ ಅಂತ ನಾವು ಹೇಳ್ತೇವೆ. ಅಲ್ಲ, ಒಂದು ವೇಳೆ ನೀವು ವೇದವನ್ನ ಪ್ರಮಾಣ ಅಲ್ಲ, ವೇದಗಳನ್ನ ಪ್ರಮಾಣಗಳಲ್ಲ ಎಂಬುದಾಗಿ ನೀವೇನಾದ್ರೂ ಹೇಳಿದ್ರೆ, ಅವಾಗ ಉಳಿದಿದ್ಯಾವುದು? ಪ್ರಮಾಣಗಳು 3 ಅಂತ ಹೇಳಿದ್ದೇನೆ ನಾನು. ಯಾವ್ದ್ಯಾವ್ದು ಹೇಳಿ? ಅನೇಕ ಬಾರಿ ಹೇಳಿದ್ದೀನಿ ನಾನು. ಪ್ರಮಾಣಗಳು 3: ಪ್ರತ್ಯಕ್ಷ, ಅನುಮಾನ, ಆಮೇಲೆ ವೇದಗಳು. ಶಬಾಷ್. ಆಗಮ, ಆಗಮ, ಆಗಮ. ಶಬಾಷ್ ಶಬಾಷ್. ಪ್ರತ್ಯಕ್ಷ, ಅನುಮಾನ, ಆಗಮ, ಈ 3 ಪ್ರಮಾಣಗಳು. ನೋಡಿ, ಹಾಗಾದ್ರೆ ಈಗ ಆಗಮಗಳು ಪ್ರಮಾಣ ಅಲ್ಲ ಅಂತ ಆಯ್ತು ಅವ್ರ ಪ್ರಕಾರ. ಯಾರ ಪ್ರಕಾರ? ಅದ್ವೈತಿಗಳು. ಶಬಾಷ್. ಅದ್ವೈತಿಗಳ ಪ್ರಕಾರ ಆಗಮ ಪ್ರಮಾಣ ಅಲ್ಲ. ಹಾಗ ಉಳಿದಿದ್ಯಾವುದು? ಪ್ರತ್ಯಕ್ಷ ಮತ್ತೆ ಅನುಮಾನ. ಪ್ರತ್ಯಕ್ಷ ಮತ್ತೆ ಅನುಮಾನ. ಅಲ್ಲ, ಈಗ ಪ್ರತ್ಯಕ್ಷ ಪ್ರಮಾಣಕ್ಕೆ ಅಂದ್ರೆ ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಾಣೋದು ಒಂದರ್ಥ, ಕಿವಿ ಕೇಳೋದು, ನಮ್ಮ ಅನುಭವಕ್ಕೆ ಬರೋದನ್ನ ಪ್ರತ್ಯಕ್ಷ ಅಂತ ಕರಿತೇವೆ. ಸರಿನಾ? ಕೈಯಿಂದ ಮುಟ್ಟೋದು, ಏನೋ ಒಂದು ತಣ್ಣಗಿರೋ ವಸ್ತುವನ್ನ ಮುಟ್ಟಿದ್ವಿ, ಆ ತಣ್ಣಗಿನ ಅನುಭವ ಆಯ್ತು ನಮಗೆ. ಶೀತ ಸ್ಪರ್ಶದ ಅನುಭವ ನಮಗೆ ಆಯ್ತು, ಅದು ಸ್ಪರ್ಶಾನುಭವ, ಸ್ಪರ್ಶ ಪ್ರತ್ಯಕ್ಷ, ತ್ವಾಚ ಪ್ರತ್ಯಕ್ಷ ಅಂತ ಕರಿತೇವೆ. ಇಂಪಾದ ಸಂಗೀತ ನಮ್ಮ ಕಿವಿಗೆ ಬಿತ್ತು, ಅದರ ಅನುಭವ ಆಯಿತು, ಆನಂದ ಆಯಿತು.
ಅದರ ಪ್ರತ್ಯಕ್ಷ, ಆ ಒಂದು ಶಬ್ದದ ಪ್ರತ್ಯಕ್ಷ ಬಂತು ನಮಗೆ. ಅದು ಶ್ರಾವಣ ಪ್ರತ್ಯಕ್ಷ. ರುಚಿಯಾದ ಗುಲಾಬ್ ಜಾಮೂನ್ ಬಾಯಿಗೆ ಬಿತ್ತು, ಲಡ್ಡು ಬಂದು ಬಾಯಿಗೆ ಬಿತ್ತು. ಆ ರಸನೇಂದ್ರಿಯಕ್ಕೆ ಅದರ ಒಂದು ರಸದ ಅನುಭವ ಆಯಿತು. ರಾಸನ ಪ್ರತ್ಯಕ್ಷ ಅದು. ಈ ರೀತಿ 5 ಪ್ರತ್ಯಕ್ಷಗಳು ಪ್ರತ್ಯಕ್ಷದಲ್ಲಿ, ಸರಿನಾ? ಅದೇ ರೀತಿ ಈ ಒಂದ್ ವೇಳೆ ಈ ಪ್ರತ್ಯಕ್ಷಕ್ಕೆ ಧರ್ಮಾಧರ್ಮಾದಿಗಳು, ಧರ್ಮ ಯಾವುದು ಅಂತ ಕಣ್ಣಿಗೆ ಕಾಣುತ್ತಾ? ಪರಮಾತ್ಮ ಕಣ್ಣಿಗೆ ಕಾಣ್ತಾನ? ಪರಲೋಕ, ಮೇಲೆ ಎಷ್ಟು ಅನಂತ ಲೋಕಗಳಿವೆ ಅಂತ ಹೇಳ್ತೇವೆ. ಸತ್ಯಲೋಕ, ಸ್ವರ್ಗಲೋಕ, ಅನೇಕ ಲೋಕಗಳಿವೆ, ವಾಯುಲೋಕ, ಈ ಲೋಕ, ಎಲ್ಲ ಲೋಕಗಳು ಕಣ್ಣಿಗೆ ಕಾಣುತ್ತಾ? ಅದು ಇರುವುದಂತೂ ಸತ್ಯ. ಹಾಗಾದ್ರೆ ತಿಳಿಯೋದು ಹೇಗೆ? ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣೋದೇ ಇಲ್ಲ. ಕಣ್ಣಿಗೆ ಕಾಣೋದಿಲ್ಲ, ಮೂಗಿಗೆ ಮೂಸಲಿಕ್ಕೆ ಆಗೋದಿಲ್ಲ, ಕೈಯಿಂದ ಮುಟ್ಲಿಕ್ಕೆ ಆಗೋದಿಲ್ಲ, ನಾಲಿಗೆಯಿಂದ ರುಚಿ ನೋಡ್ಲಿಕ್ಕೆ ಆಗೋದಿಲ್ಲ, ಕಿವಿಯಿಂದ ಕೇಳಲಿಕ್ಕೆ ಆಗೋದಿಲ್ಲ ಅವುಗಳನ್ನ. ಹಾಗಾದ್ರೆ ಪ್ರತ್ಯಕ್ಷಕ್ಕೆ ಇವುಗಳು ವಿಷಯ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಉಳಿದಿದ್ಯಾವುದು? ಅನುಮಾನ. ಅನುಮಾನ ನಾವು ಹೇಗ್ ಬೇಕಾದ್ರೂ ಮಾಡಬಹುದು. ಧರ್ಮಾದಿಗಳು ಇಲ್ಲ ಅಂತನೂ ಮಾಡಬಹುದು. ಅದು ಯಾಕೆ? ಯಾವ ಒಬ್ಬ ಪುರುಷ ಒಂದು ಅನುಮಾನವನ್ನ ಮಾಡ್ತಾ ಇರ್ತಾನೋ, ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ, ಉಪನಯ, ನಿಗಮನ, ಈ 5ಗಳಿಂದ ಕೂಡಿರುವಂತಹ, ಪಂಚಾವಯವಗಳಿಂದ ಕೂಡಿರುವಂತಹ ಅನುಮಾನವನ್ನ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಮಾಡಬಹುದು. ಆದ್ರಿಂದ ಧರ್ಮಾದಿಗಳು ಇಲ್ಲ ಅಂತನೂ ಅನುಮಾನ ಮಾಡಬಹುದು, ಈಶ್ವರ ಇಲ್ಲ ಅಂತನೂ ಅನುಮಾನ ಮಾಡಬಹುದು. ಅದು ಕಾಮಾಚಾರಿ, ಮನಸ್ಸಿಗೆ ಬಂದ ಹಾಗೆ ಅನುಮಾನವನ್ನ ಮಾಡಬಹುದು. ಆದ್ದರಿಂದಾಗಿ ಅನುಮಾನದಿಂದಾಗಿ ಧರ್ಮಾದಿಗಳನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಉಳಿದಿದ್ ಯಾವ್ದಪ್ಪ? ಹಾಗಾದ್ರೆ ಯಾವ್ದನ್ನ ತಿಳಿಬೇಕು? ಧರ್ಮವನ್ನ, ಪರಮಾತ್ಮನನ್ನ, ಪರಲೋಕಗಳನ್ನ, ಯಾವ್ದನ್ನ ತಿಳಿಬೇಕು? ಹಾಗಾದ್ರೆ ಈ 2 ಇಲ್ಲ ಅಂದ್ರೆ ಉಳಿದಿದ್ ಯಾವುದು? ಆಗಮ. ಆಗಮ. ಅನಿವಾರ್ಯವಾಗಿ ನೀವು ಆಗಮವನ್ನ ಪ್ರಮಾಣ ಅಂತ ಹೇಳಲೇಬೇಕು, ಅನಿವಾರ್ಯವಾಗಿ ಹೇಳಬೇಕು ನೀವು. ಆದ್ದರಿಂದ ಆಗಮಗಳು ಕಣ್ಣಿಗೆ ಕಾಣದೇ ಇರುವಂತಹ, ಪ್ರತ್ಯಕ್ಷ ಗೋಚರವಾಗದೇ ಇರುವಂತಹ, ಕಾಮಾಚಾರಿಯಾದ ಈ ಒಂದು ಅನುಮಾನದಿಂದ ತಿಳಿಯಲ್ಪಡದೇ ಇರುವಂತಹ ಧರ್ಮಾಧರ್ಮಾದಿಗಳು, ಈಶ್ವರ, ಪರಲೋಕ, ಅನೇಕ ದೇವತೆಗಳು, ಇವೆಲ್ಲವೂ ಕೂಡ ಯಾವುದಕ್ಕೆ ವಿಷಯ? ಆಗಮಕ್ಕೆ ಮಾತ್ರ ವಿಷಯ ಆಗತ್ತೆ ಹೊರತು ಇನ್ಯಾವುದಕ್ಕೂ ವಿಷಯ ಆಗೋದಿಲ್ಲ. ಆದ್ರಿಂದ ಆಗಮವನ್ನ ನೀವು ಅನಿವಾರ್ಯವಾಗಿ ಪ್ರಮಾಣ ಎಂಬುದಾಗಿ ಹೇಳಲೇಬೇಕು. ಚಾರ್ವಾಕನನ್ನು ಖಂಡನೆ ಮಾಡಿದಾಗ ಆಯ್ತು. ಕೇವಲ ಅವನು ಪ್ರತ್ಯಕ್ಷವನ್ನೇ ಪ್ರಮಾಣ ಅಂತ ಅಂಗೀಕಾರ ಮಾಡ್ತಾನೆ, ಆಗಮವನ್ನು ಪ್ರಮಾಣ ಅಂಗೀಕಾರ, ಅನುಮಾನವನ್ನು ಕೂಡ ಅವನು ಅನುಮಾನ ಆಗಮಗಳನ್ನ ಪ್ರಮಾಣ ಅಂತ ಅಂಗೀಕಾರ ಮಾಡೋದಿಲ್ಲ. ಆದ್ದರಿಂದ ಆಗಮವನ್ನೂ ಪ್ರಮಾಣ ಅಂತ ಅಂಗೀಕಾರ ಮಾಡಬೇಕು ಅಂತ ಹೇಳಿದ್ರಿಂದಾಗಿ ಚಾರ್ವಾಕನೂ ಕೂಡ ಖಂಡಿತನಾದ ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಆಮ್ನಾಯಾನಾಂ ಅಮಾನತ್ವೇ ಧರ್ಮಾದೇಹೇ ಅಪ್ರಮಾಣತ ಧರ್ಮಾದ್ಯಭಾವೇ ನೋ ಮಾನಂ ಪ್ರತ್ಯಕ್ಷೈಕ ಪ್ರಮಾಣಿನಃ. ಅನ್ವಯ ನೋಡಿ. ಆಮ್ನಾಯಾನಾಂ ವೇದಗಳಿಗೆ, ಆಮ್ನಾಯಾನಾಂ ವೇದಗಳಿಗೆ, ನಾರಾಯಣ, ಅಮಾನತ್ವೇ, ಅಮಾನತ್ವೇ ಪ್ರಾಮಾಣ್ಯವಿಲ್ಲದಿದ್ದ ಪಕ್ಷದಲ್ಲಿ, ಪ್ರಾಮಾಣ್ಯವಿಲ್ಲದಿದ್ದ ಪಕ್ಷದಲ್ಲಿ ಧರ್ಮಾದೇಹೇ, ಧರ್ಮಾದೇಹೇ ಧರ್ಮಾದಿಗಳಿಗೆ, ಧರ್ಮಾದೇಹೇ ಧರ್ಮಾದಿಗಳಿಗೆ ಅಪ್ರಮಾಣತ, ಅಪ್ರಮಾಣತ ಪ್ರಮಾಣ ಶೂನ್ಯತ್ವವು, ಪ್ರಮಾಣ ಶೂನ್ಯತ್ವವು
ಬಂದೀತು. ಅಪ್ರಮಾಣತ ಪ್ರಮಾಣ ಶೂನ್ಯತ್ವವು ಬಂದೀತು. ಪ್ರತ್ಯಕ್ಷೈಕ ಪ್ರಮಾಣಿನಃ ಪ್ರತ್ಯಕ್ಷೈಕ ಪ್ರಮಾಣಿನಃ ಪ್ರತ್ಯಕ್ಷ ಒಂದೇ ಪ್ರಮಾಣವೆನ್ನುವ ಚಾರ್ವಾಕನಿಗೂ ಪ್ರತ್ಯಕ್ಷ ಒಂದೇ ಪ್ರಮಾಣವೆನ್ನುವ ಚಾರ್ವಾಕನಿಗೂ ಧರ್ಮಾದ್ಯಭಾವೇ ಧರ್ಮಾದ್ಯಭಾವೇ ಧರ್ಮ ಮೊದಲಾದವುಗಳ ಅಭಾವ ವಿಷಯದಲ್ಲಿ ಧರ್ಮ ಮೊದಲಾದವುಗಳ ಅಭಾವ ವಿಷಯದಲ್ಲಿ ನೋಮಾನಂ ಪ್ರಮಾಣವಿಲ್ಲ. ನೋಮಾನಂ ಪ್ರಮಾಣವಿಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಇಲ್ಲಿ ಹ್ಮ್ ಧರ್ಮ ಮೊದಲಾದವುಗಳ ಅಭಾವ ವಿಷಯದಲ್ಲಿ ಅಂತ ಹೇಳಿದೆ. ಇಲ್ಲಿ ಆ ಅಭಾವ ವಿಷಯ ಅಂತಂದ್ರೆ ಏನಂತ ತಗೋಬೇಕು ಇಲ್ಲಿ? ಧರ್ಮ ಅಭಾವ ಮೊದಲ ವಿಷಯ ಧರ್ಮನೇ ಅಂದ್ರೆ ಇಲ್ಲ ಅಂತ ಹೇಳ್ತಾನಲ್ವಾ ಅವನು? ಧರ್ಮ ದೇವರೇ ಇಲ್ಲ, ಇಲ್ಲ ಅಂತ ಹೇಳುವಂತಹ ವಿಷಯದಲ್ಲಿ ಅವನಿಗೆ ಏನ್ ಪ್ರಮಾಣ? ಇಲ್ಲ ಅಂತ ಹೇಳಕ್ಕೂ ಪ್ರಮಾಣ ಬೇಕು. ಏನ್ ಗೊತ್ತಾ, ಸಕ್ಕರೆ ಸಿಹಿ ಇಲ್ಲ ಅಂತ ಹೇಳಬೇಕು ಅಂತಾದ್ರೆ ಮೊದ್ಲು ಅವನು ತಿಂದಾದ್ರೂ ನೋಡಿರ್ಬೇಕು. ತಿಂದೇ ಇಲ್ಲ ಅಂದ್ರೆ ಸಿಹಿ ಇಲ್ಲ ಅಂತ ಹೆಂಗ್ ಹೇಳಿಕ್ ಸಾಧ್ಯ? ಹೌದಾ? ಇದೇನಕ್ಕೆ ಹೇಗೆ ಪ್ರಮಾಣನೋ ಇಲ್ಲ ಅನ್ನಕ್ಕೂ ಪ್ರಮಾಣ ಬೇಕು. ಒಂದ್ ವೇಳೆ ಅವನು ಏನಾದ್ರು ಒಪ್ಕೊಂಡಿದ್ರೆ, ಧರ್ಮಾದಿಗಳು ಇವೆ ಅಂತ ಒಪ್ಕೊಂಡಿದ್ರೆ ಇಲ್ಲ ಅಂತ ಹೇಳಬಹುದು. ಹೌದಾ? ಸಕ್ಕರೆಯನ್ನ ತಿಂದು ನೋಡಿದ್ರೆ ಅದು ಸಿಹಿ ಇಲ್ಲ ಅಂತ ಹೇಳು. ತಿಂದೇ ಇಲ್ಲ ಅಂದ್ರೆ ಸಿಹಿ ಇಲ್ಲ ಅಂತ ಹೆಂಗ್ ಹೇಳ್ತೀಯ? ಹೌದು, ದೇವರೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಹಾ ದೇವ್ರು ಅನ್ನೋದು ಏನಂತ ಗೊತ್ತಿರ್ಬೇಕು ಹಾ ಅಲ್ವಾ? ಹೌದು. ನಾಸ್ತಿಕರು ಅಂತ ನಾವೇನ್ ಹೇಳ್ತೀವೋ ಅದಾಗತ್ತಲ್ವಾ? ಈ ಹೌದೌದು, ಈ ಚಾರ್ವಾಕರಲ್ಲ ಅವ ನಾಸ್ತಿಕದ ಮೂಲ ಪುರುಷ ಇವನೇ. ಕೇಳಿಸ್ತಿಲ್ಲ ಆಚಾರ್ಯ? ಕೇಳಿಸ್ತಿಲ್ವಾ? ಈಗ ಕೇಳಿಸ್ತು. ಸ್ವಲ್ಪ ಕಟ್ ಆಗೋಯ್ತು. ಅವ್ರು ನಾಸ್ತಿಕರು ಅಂದಾಗ ನೀವೇನೋ ಉತ್ತರ ಕೊಟ್ರಿ, ಅದು ಕಟ್ ಆಗೋಯ್ತು. ಅದೇ ನಾಸ್ತಿಕರ ಮೂಲ ಪುರುಷ ಈ ಚಾರ್ವಾಕನೇ ಅಂದೆ. ಚಾರ್ವಾಕ ಇಸ್ ನಥಿಂಗ್ ಬಟ್ ನಾಸ್ತಿಕ. ಅದೇ ಅವನ ಚಾರ್ವಾಕ ಅಂತ ಯಾಕೆ ಬಂತು ಗೊತ್ತಾ ಹೆಸರು? ಯಾಕೆ? ಚಾರು ವಾಕ್, ಒಳ್ಳೆಯ ಮಾತುಗಳನ್ನ ಆಡ್ತಾನ ಅವನು. Politician. ಚಾರು ಅಂದ್ರೆ ಒಳ್ಳೇದು, ವಾಕ್ ಅಂದ್ರೆ ಮಾತು. ಏನು ಮಾಡ್ತೀರೋ, ಬೆಳಗ್ಗೆ ಧನುರ್ಮಾಸ ಬೆಳಗ್ಗೆ ಎದ್ದೇಳ್ಬೇಕಂತೆ, ಇಡ್ಲಿ ಒಲೆ ಹೊತ್ತಿಸ್ಬೇಕು, ಹುಗ್ಗಿ ಮಾಡಿ ನೈವೇದ್ಯ ತೋರಿಸ್ಬೇಕು. ಇದೆಲ್ಲ ಯಾಕೆ, ಯಾರಿಗ್ ಮುಟ್ಟುತ್ತೆ? ಏನು ಕಣ್ಣಿಗೆ ಕಾಣೋದನ್ನ ಮಾಡಿ ಆರಾಮ ಮಲ್ಕೊಡ್ರಿ. ಎಂಥ ಚಳಿ ಹೊತ್ಕೊಂಡು ಮಲ್ಕೊಂಡ್ರೆ ಎದ್ದು 7 ಗಂಟೆಗೆ ಬೆಡ್ ಕಾಫಿ ಕುಡಿದ್ರೆ ಎಂಥ ಸುಖ. ಅಲ್ಲೇ ಬಹುಮಾನ. ಎದ್ದ ತಕ್ಷಣ ಕಾಫಿ ಕುಡಿದ್ರೆ ಏನ್ ಸುಖ ಅದು. ಸುಖ ನಿಮ್ಗೆ ಅನುಭವ ಆಗುತ್ತೆ. ಅಷ್ಟು ಬೆಳಿಗ್ಗೆ ಬೇಗ ಎದ್ದು ಇಡ್ಲಿ ಒಲಿ ಮೇಲೆ ಹೆಸರು ಬೇಳೆ ಅನ್ನ ಇಟ್ಟು ಹುಗ್ಗಿ ಮಾಡಿ ನೈವೇದ್ಯ ತೋರಿಸ್ತೀರಾ. ಸುಖ ಎಲ್ಲಾದ್ರೂ ಕಂಡಿದ್ದೇನ ನಿಮಗೆ? ಅನುಭವಕ್ಕೆ ಬರ್ತಾ ಇದೆನಾ? ಇನ್ನೂ ಹೊಗೆ, ಇನ್ನೂ ದುಃಖನೇ ಇದೆ ಹೊರತು ಏನು ಇಲ್ಲ. ಆರಾಮಾಗಿರಿ. ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಎಂಥ ಮಾತು, ಎಲ್ಲರೂ ಮರಳಾಗ್ಬಿಡ್ತಾರೆ. ಆದ್ರಿಂದ ಚಾರ್ವಾಕ್ ಅಂತಾಗಿದೆ. ಗುರುಗಳೇ, ನನ್ಗೆ ಒಂದು ಪ್ರತ್ಯಕ್ಷ ಒಂದೇ ಪ್ರಮಾಣ ಎನ್ನುವ ಸಾರುವ ಚಾರ್ವಾಕನಿಗೂ ಚಾರ್ವಾಕರಿ. ಓಕೆ, ಚಾರ್ವಾಕನಿಗೂ
ಆಚಾರ್ಯ ಪ್ರತ್ಯಕ್ಷ ಪ್ರಮಾಣಿನಃ ಅದಕ್ಕಿಂತ ಮುಂಚೆ ಏನ್ ಹೇಳಿದ್ರೆ ಅದರ ವರ್ಡ್ ಧರ್ಮಾದೇಹೇ ಅಪ್ರಮಾಣತ. ಧರ್ಮಾದೇಹೇ ಅಪ್ರಮಾಣಿತ. ಸರಿ. ಧರ್ಮಾದೇಹೇ ಧರ್ಮಾದಿಗಳಿಗೆ ಅಪ್ರಮಾಣತ ಪ್ರಮಾಣ ಶೂನ್ಯತ್ವವು ಬಂದೀತು. ಅಂದ್ರೆ ಈ ಚಾರ್ವಾಕರು ಅನಾದಿಗಳೇ ಅವಾಗಿಂದ ಹೌದು. ಮಧ್ಯದಲ್ಲಿ ಹುಟ್ಕೊಂಡಿಲ್ಲ ಇವರು. ಏ ಮಧ್ಯದಿಲ್ಲ, ಯಾವಾಗಿಂದ ಇದ್ದಾರೆ. ಅನಾದಿಗಳು. ಇವ್ರು ವಾದಿಗಳ ಕೆಟಗರಿಗಳಲ್ಲೇ ಬರೋದಿಲ್ಲ. ಫುಲ್ಲು ವಿಷ್ಣು ತತ್ವ ನಿರ್ಣಯದಲ್ಲೇ ಖಂಡನೆ ಮಾಡಿಬಿಡ್ತಾರೆ ಇವ್ರನ್ನ. ಸುಧಾದಲ್ಲಿ ಇವ್ರ ಬಗ್ಗೆ ಅಷ್ಟು ಬರೋದೇ ಇಲ್ಲ ಚಾರ್ವಾಕರ ಬಗ್ಗೆ. ಈ ವಿಷ್ಣು ತತ್ವ ನಿರ್ಣಯ ಅಂತ ಹೇಳಿ ಅದನ್ನ ಅಣುಸುಧಾ ಅಂತಾನೆ ಕರೀತಾರೆ, ಅದರಲ್ಲೇ ಅವ್ರನ್ನ ಖಂಡನೆ ಮಾಡಿಬಿಟ್ಟಿದ್ದಾರೆ ಸರಿಯಾಗಿ. ಅಲ್ಲ ಒಬ್ರು ಯಾರಾದ್ರೂ ಇದೆ ಅಂತಂದ್ರೆ ಇಲ್ಲ ಅನ್ನೋರು ಇರ್ಲೇಬೇಕು, ಹಾ ಹಾ ಏನೇ ಆಗ್ಲಿ. ದಟ್ಸ್ ದ ವೇ ಆಫ್ ದ ವರ್ಲ್ಡ್. ಅವಾಗ ಮಾತ್ರ ಮಜಾ. ನಮ್ದು ಯಾಕೆ ಇಷ್ಟು ಸರಿ ಅಂತ ಹೇಳಿಕ್ಕೆ ಮಜಾ ಬರೋದೇ ಅವಾಗ. ಸುಮ್ನೆ ಆಕ್ಸೆಪ್ಟ್ ಮಾಡಿದ್ರೆ ಅದ್ರಲ್ಲಿ ಸಿಹಿ ತಿನ್ಬಿಟ್ರೆ ಅಷ್ಟಿಲ್ಲ, ಕಹಿ ತಿಂದ್ಮೇಲೆ ಸಿಹಿ ತಿನ್ಬೇಕು ಅವಾಗ ಅದ್ರದ್ದು ರುಚಿ ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀ ಆಚಾರ್ಯ ಒಂದ್ ನಿಮಿಷ. ಕೇಳಿ. ಇಲ್ಲಿ ಇವಾಗ ಮಾಯಾವಾದಿಗಳು ಬಂತು, ಚಾರ್ವಾಕರು ನಮಸ್ತೆ ಬಂತು, ಗುರುಗಳೇ. ಎಲ್ಲ ಬಂತು. ಈ ಜೈನದ ಬರ್ಲಿಲ್ವಲ್ಲ? ಬರುತ್ತೆ ಒಂದೇ ಬರತ್ತಾ? ಅಲ್ಲ ಬೌದ್ಧರು ಬಂದ್ಬಿಟ್ರೆ ಇನ್ನೊಬ್ಬ ಜೈನರು ಬರ್ಲಿಲ್ವಲ್ಲ ಅಂತ ಕೇಳಿ. ಬರ್ತಾನೆ. ಇವ್ರು ಬಂದ್ಮೇಲೆ ಅವ್ರ ದೂರ ಇಲ್ಲ. ನಿಮ್ ಪಕ್ಕದ ಮೇಲೆ ಜೈನರಿದ್ದಾರಾ? ಇಲ್ಲ ಅಲ್ಲ ಇವ್ರು ಬಂದ್ಮೇಲೆ ಅವ್ರ ದೂರ ಇರಲ್ಲ, ಹೌದು. ಅಲ್ಲೇ ಬರ್ತಾರೆ ಅವ್ರು. ಸರಿ, ಹಾಗಾದ್ರೆ